ನಮ್ಮ ಹಿಂದೂ ಸಂಪ್ರದಾಯದಲ್ಲಿ ಯಾವುದೇ ಕಾರ್ಯವನ್ನು ಮಾಡಬೇಕಾದರೆ ಅದಕ್ಕೆ ಸೂಕ್ತವಾದಂತಹ ಮುಹೂರ್ತ, ತಿಥಿ, ವಾರ, ನಕ್ಷತ್ರ, ಕರ್ಣ, ನಿತ್ಯಯೋಗ, ಲಗ್ನ ಇವುಗಳನ್ನು ನೋಡಿಕೊಂಡು ಜೊತೆಗೆ ರಾಹುಕಾಲ, ಗೋಳಿಕ ಕಾಲಗಳನ್ನು ನೋಡಿಕೊಂಡು ಕಾರ್ಯವನ್ನು ಕೈಗೊಳ್ಳುತ್ತೇವೆ. ಅದೇ ರೀತಿಯಲ್ಲಿ ವಿವಾಹ ವಿಷಯಕ್ಕೆ ಸಂಬಂಧಿಸಿದಂತೆ ವಧು-ವರರನ್ನು ವಿವಾಹ ಮಾಡಲು ಮೊದಲು ಮನೆತನಗಳನ್ನು ವಿಚಾರಿಸಿ ವಧು-ವರರ ಹಿನ್ನೆಲೆ ತಿಳಿದುಕೊಂಡು ತದನಂತರ ಇಬ್ಬರ ಜಾತಕಗಳನ್ನು ಹೊಂದಿಸಲು ಜ್ಯೋತಿಷ್ಯರ ಬಳಿ ತೆರಳುತ್ತೇವೆ. ಜ್ಯೋತಿಷ್ಯರು ಇಬ್ಬರ ಜಾತಕದ ಗಣಕೂಟ, ಯೋನಿಕೂಟ, ಮಹೇಂದ್ರಕೂಟ, ಗ್ರಹಕೂಟ, ರಜ್ಜುಕೂಟ ಇವುಗಳನ್ನು ಪರಿಶೀಲಿಸಿ ಇಬ್ಬರ ಜಾತಕಗಳ ಪ್ರಕಾರ ಎಷ್ಟು ಗುಣಗಳು ಬರುತ್ತವೆ ಎಂದು ಹೇಳುತ್ತಾರೆ. 18ಕ್ಕಿಂತ ಮೇಲ್ಪಟ್ಟು ಎಷ್ಟು ಗುಣಗಳು ಬಂದರೂ ವಿವಾಹವನ್ನು ನೆರವೇರಿಸಲು ಮನೆಯವರು ನಿರ್ಧರಿಸುತ್ತಾರೆ. ಒಂದು ವೇಳೆ ವಧು-ವರರ ಜಾತಕದಲ್ಲಿ ಅಂಗಾರಕ ದೋಷ ಅಂದರೆ ಕುಜ ದೋಷ ಏನಾದರೂ ಕಂಡುಬಂದರೆ ಏನಾದರೂ ಅದಕ್ಕೆ ತಕ್ಕಂತಹ ಪರಿಹಾರಗಳನ್ನು ಮಾಡಿಕೊಳ್ಳುತ್ತಾರೆ. ಒಂದು ವೇಳೆ ಕುಜದೋಷ ಇರುವ ವಧುವಿಗೆ ವರನನ್ನು ಅಥವಾ ವರನಿಗೆ ವಧುವನ್ನು ಕೊಟ್ಟು ವಿವಾಹ ಮಾಡಿದರೆ ಅವರಲ್ಲಿ ಕುಜದೋಷವಿಲ್ಲದವರ ಸಾವು ಸಂಭವಿಸುತ್ತದೆ. ಆದ್ದರಿಂದ ದೋಷ ಪರಿಹಾರವಾಗದೇ ಇದ್ದಾಗ ಅಂಗಾರಕ ದೋಷವಿರುವ ಇಬ್ಬರು ವಧು-ವರರನ್ನು ಹೊಂದಾಣಿಕೆ ಮಾಡಿ ವಿವಾಹ ಮಾಡಬೇಕು. ಇಷ್ಟೆಲ್ಲ ಆದ ಬಳಿಕ ಒಂದು ರಾಜಯೋಗದ ಪಕ್ಷದಲ್ಲಿ ಒಳ್ಳೆಯ ನಕ್ಷತ್ರ, ತಿಥಿ, ವಾರ, ಲಗ್ನವನ್ನು ಪರಿಶೀಲಿಸಿ ವಿವಾಹವನ್ನು ನೆರವೇರಿಸುತ್ತಾರೆ. ಒಂದು ವೇಳೆ 34 ಗುಣಗಳು ಬಂದಿರುವ ಯಾವುದೇ ದೋಷವಿರದ ಜಾತಕಗಳಿಗೆ ಒಂದು ಅದ್ಭುತವಾದ ಲಗ್ನವನ್ನು ನೋಡಿ ವಿವಾಹವನ್ನು ನೆರವೇರಿಸುತ್ತಾರೆ. ಇಷ್ಟೆಲ್ಲ ಜಾತಕಗಳು ಹೊಂದಾಣಿಕೆ ಇದ್ದರೂ ವಿವಾಹದ ನಂತರ ಕೆಲವೇ ದಿನಗಳಲ್ಲಿ ಪತಿ ಪತ್ನಿಯರಲ್ಲಿ ಮನಸ್ತಾಪಗಳು ಉಂಟಾಗುತ್ತವೆ. ಕೆಲವೇ ದಿನಗಳಲ್ಲಿ ವಿಚ್ಛೇದನಗಳಾಗುತ್ತವೆ. ಒಂದು ವೇಳೆ ಗಂಡ ಹೆಂಡತಿಯರು ಇಬ್ಬರೂ ಶಾಂತ ಸ್ವಭಾವದವರಾಗಿದ್ದರೆ ಹುಟ್ಟುವ ಮಕ್ಕಳುಗಳಲ್ಲಿ ವ್ಯತ್ಯಾಸವಿರುತ್ತದೆ. ಅಂದರೆ ಹುಟ್ಟಿದ ಮಕ್ಕಳು ಹಠವಾದಿಗಳು ಅಥವಾ ಮೊಂಡುತನ ಹೊಂದಿದವರಾಗಿರುತ್ತಾರೆ. ಎಲ್ಲರೂ ಜಾತಕಗಳನ್ನು ತೆಗೆದುಕೊಂಡು ಜ್ಯೋತಿಷ್ಯರ ಬಳಿ ಹೋದಾಗ ಪೋಷಕರಿಬ್ಬರ ಜಾತಕದಲ್ಲೂ ಯಾವ ದೋಷಗಳು ಇರುವುದಿಲ್ಲ. ಈ ರೀತಿಯ ಸಮಸ್ಯೆಗಳಿಗೆ ಪರಿಹಾರಗಳೇನು ಎನ್ನುವುದನ್ನು ಜ್ಯೋತಿಷ್ಯರು ಹೇಳುವುದಿಲ್ಲ. ಕೇವಲ ಆ ದಾನವನ್ನು ಮಾಡಿ, ಈ ದಾನವನ್ನು ಮಾಡಿ, ಹೋಮ ಹವನ ಮಾಡಿ, ನವಗ್ರಹ ಶಾಂತಿ, ಮನೆದೇವರ ವ್ರತ ಮಾಡಿ ಎಂದು ಹೇಳುತ್ತಾರೆ. ಮತ್ತು ಕಂಡ ದೇವರುಗಳಿಗೆ ಹರಕೆ ಹೊತ್ತು ತೀರಿಸಿದರೂ ಸಮಸ್ಯೆ ಪರಿಹಾರವಾಗುವುದಿಲ್ಲ. ಇಂದಿನ ಸಂಚಿಕೆಯಲ್ಲಿ ಈ ರೀತಿಯ ಸಮಸ್ಯೆಗಳು ಬಾರದ ರೀತಿ ವಿವಾಹಕ್ಕೆ ಪೋಷಕರು ವಧು-ವರರನ್ನು ಹೊಂದಿಸುವ ಮತ್ತು ತಮ್ಮ ಸಂಗಾತಿಗಳ ಆಯ್ಕೆಯ ವಿಷಯದಲ್ಲಿ ಗಮನಿಸಬೇಕಾದಂತಹ ಅಂಶಗಳನ್ನು ತಿಳಿಸುತ್ತಿದ್ದೇವೆ. ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ವಧು-ವರ ಸಾಲಾವಳಿ ಹೊಂದಿಸುವುದು ಮಾತ್ರವಷ್ಟೇ ವಿವಾಹಕ್ಕೆ ಮತ್ತು ವಿವಾಹದ ನಂತರದ ಜೀವನಕ್ಕೆ ಹೊಂದಾಣಿಕೆಯಾಗಲು ಸಾಕಾಗುವುದಿಲ್ಲ. ಜೊತೆಗೆ ವಿವಾಹದ ಸಮಯ, ಲಗ್ನ ಫಲ ಇಷ್ಟು ಮಾತ್ರವೇ ಮುಖ್ಯವಲ್ಲ. ಮೊದಲಿಗೆ ನಿಮ್ಮ ಜನ್ಮ ದಿನಾಂಕದ ಪ್ರಕಾರ ನಿಮ್ಮ ರಾಶಿ ಮತ್ತು ನಕ್ಷತ್ರವನ್ನು ಸರಿಯಾಗಿ ಪರಿಶೀಲಿಸಿಕೊಳ್ಳಿ. ನಿಮಗೆ ಯಾವ ದಶಕಗಳು ಮತ್ತು ಯಾವ ಭುಕ್ತಿಗಳು ಪ್ರಸ್ತುತವಾಗಿ ನಡೆಯುತ್ತಿವೆ ಎಂಬುದನ್ನು ಅರಿತುಕೊಳ್ಳಬೇಕು. ನಿಮ್ಮ ಜಾತಕದಲ್ಲಿ ಯಾವ ವಯಸ್ಸಿಗೆ ನಿಮಗೆ ಗುರುಬಲವಿದೆ ಮತ್ತು ವಿವಾಹಕ್ಕೆ ಸೂಕ್ತ ಸಮಯವಿದೆ ಎಂಬುದನ್ನು ಗಮನಿಸಬೇಕು. ಒಂದು ವೇಳೆ ನಿಮ್ಮ ವಿವಾಹಕ್ಕೆ ತಕ್ಕ ಸಮಯ ಅಥವಾ ಗುರುಬಲ ಇಲ್ಲದ ಕಾಲದಲ್ಲಿ ಅವಸರವಾಗಿ ಅಥವಾ ಪರಿಸ್ಥಿತಿಗೆ ಅನುಸಾರವಾಗಿ ವಿವಾಹವಾದರೆ ಇಂತಹ ಅದ್ಭುತ ಜಾತಕದ ವಧು-ವರರು ದೊರೆತರೂ ಅವರ ವಿವಾಹದ ನಂತರದ ಜೀವನ ಕಷ್ಟಕರವಾಗಿರುತ್ತದೆ. ವಿವಾಹಕ್ಕೆ ಗುರು ಮತ್ತು ಚಂದ್ರ ಈ ಎರಡು ರಾಶಿಗಳು ನಿಮ್ಮ ರಾಶಿಗನುಸಾರ ಅಥವಾ ನಿಮ್ಮ ಜನ್ಮ ಕುಂಡಲಿಗನುಸಾರ ದಶಕ ಅಥವಾ ಭುಕ್ತಿಗಲ್ಲಿ ಬಂದಿರಬೇಕು. ಗುರು ಮತ್ತು ಚಂದ್ರ ರಾಶಿ ಪ್ರವೇಶವಾದಾಗ ಅಥವಾ ಶುಕ್ರ ರಾಶಿ ಪ್ರವೇಶವಾದಾಗ ನಿಮ್ಮ ವಿವಾಹ ಜೀವನಕ್ಕೆ ಶುಕ್ರದಶೆ ಪ್ರಾರಂಭವಾಗುತ್ತದೆ. ಕೆಲವರಿಗೆ 21ನೇ ವಯಸ್ಸಿನಲ್ಲಿ ವಿವಾಹ ಯೋಗವಿರುತ್ತದೆ. ಇನ್ನು ಕೆಲವರಿಗೆ 25ನೇ ವಯಸ್ಸಿನಲ್ಲಿ ವಿವಾಹ ಯೋಗವಿರುತ್ತದೆ. ಕೆಲವು ಅದ್ಭುತ ಜಾತಕಗಳಿಗೆ 28ರಿಂದ 30ರವರೆಗೆ ವಿವಾಹ ಯೋಗವಿರುತ್ತದೆ.
ಸ್ತ್ರೀಯರ ಕೆಲವು ಜಾತಕಗಳಲ್ಲಿ 18ರಿಂದ 22ರವರೆಗೆ ವಿವಾಹ ಯೋಗವಿರುತ್ತದೆ. ಈ ವರ್ಷಗಳಲ್ಲಿ ವಿವಾಹವಾದಂತಹ ಸ್ತ್ರೀಯರು ತಮ್ಮ ಜೀವನದಲ್ಲಿ ಯಶಸ್ಸನ್ನು ಕಂಡುಕೊಳ್ಳುತ್ತಾರೆ. ಕಾರಣ ಗುರು ಮತ್ತು ಚಂದ್ರ ಸಂಯೋಗದಿಂದ ರಾಶಿ ಪ್ರವೇಶವಾಗಿರುತ್ತದೆ. ಹಾಗಾಗಿ ವಿವಾಹದ ನಂತರದ ಜೀವನ ಸುಖಮಯವಾಗಿರುತ್ತದೆ. ಒಂದು ವೇಳೆ ಇದೇ 18ರಿಂದ 22 ವರ್ಷದ ಸ್ತ್ರೀಯರು ಗುರು ಮತ್ತು ಚಂದ್ರ ಬಲವಿಲ್ಲದೆ ಅಥವಾ ಜಾತಕದಲ್ಲಿ ಕುಜದೋಷವೇನಾದರೂ ಇದ್ದು ಅದನ್ನು ಪರಿಶೀಲಿಸದೆ ಸ್ವಯಂ ನಿರ್ಧಾರದೊಂದಿಗೆ ಪ್ರೇಮ ವಿವಾಹ ಅಥವಾ ಮನೆಯವರ ಒತ್ತಾಯದ ಮೇರೆಗೆ ಆತುರದ ವಿವಾಹವಾದರೆ ಜೀವನವು ಮುರಿದು ಬೀಳುವ ಸಾಧ್ಯತೆ ಇರುತ್ತದೆ. ಮುಖ್ಯವಾಗಿ ಒಂದು ಹೆಣ್ಣಿಗೆ ಒಂದು ಗಂಡು ಎಂದು ಶಾಸ್ತ್ರವು ಹೇಳುತ್ತದೆ. ವಧೂವರರು ತಮ್ಮ ತಮ್ಮ ಜೋಡಿಗಳನ್ನು ಆಯ್ಕೆ ಮಾಡಿಕೊಳ್ಳುವ ಮುನ್ನ ಕೆಲವು ಅಂಶಗಳನ್ನು ನೆನಪಿನಲ್ಲಿ ಇಟ್ಟುಕೊಳ್ಳಬೇಕು. ಹಿಂದೂ ಸಂಪ್ರದಾಯದ ಪ್ರಕಾರ ಸ್ತ್ರೀ ಮತ್ತು ಪುರುಷರನ್ನು ಜೋಡಿಸುವುದು ಒಂದು ಅದ್ಭುತವಾದಂತಹ ಶಾಸ್ತ್ರ ಕಲೆಯಾಗಿದೆ. ಸ್ತ್ರೀಯರಲ್ಲಿ 4 ರೀತಿಯ ಗುಂಪುಗಳನ್ನಾಗಿ ವಿಂಗಡಿಸಿದ್ದಾರೆ. ಅದೇ ರೀತಿ ಪುರುಷರಲ್ಲಿ 4 ರೀತಿಯ ಗುಂಪುಗಳನ್ನು ಶಾಸ್ತ್ರೋಕ್ತವಾಗಿ ವಿಂಗಡಿಸಿದ್ದಾರೆ. ಉಚ್ಚವರ್ಣದಿಂದ ಕನಿಷ್ಠ ವರ್ಣದವರೆಗೆ ಸ್ತ್ರೀ ಮತ್ತು ಪುರುಷರನ್ನು 4 ವಿಭಾಗಗಳಾಗಿ ವಿಂಗಡಿಸಿದ್ದಾರೆ. ಇದನ್ನು ಮನ್ಮಥ ಕಲಾಶಾಸ್ತ್ರದ ಆಧಾರ ಗ್ರಂಥದಲ್ಲಿ ಉಲ್ಲೇಖಿಸಿದ್ದಾರೆ. ಮನ್ಮಥ ಕಲಾಶಾಸ್ತ್ರದ ಪ್ರಕಾರ ಪ್ರಪಂಚದಲ್ಲಿ ಇರುವ ಎಲ್ಲ ಜನರಲ್ಲೂ 4 ಜಾತಿಯ ಸ್ತ್ರೀ ಪುರುಷರು ಇದ್ದೇ ಇರುತ್ತಾರೆ. ಇದರಲ್ಲಿ 4 ಜಾತಿಯ ಪುರುಷರೆಂದರೆ ಮೊದಲನೆಯದು ಶತಕ ಜಾತಿಯ ಪುರುಷರು, ಎರಡನೆಯದು ಮೃಗ ಜಾತಿಯ ಪುರುಷರು, ಮೂರನೆಯದು ವೃಷಭ ಜಾತಿಯ ಪುರುಷರು, ನಾಲ್ಕನೆಯದಾಗಿ ಅಶ್ವ ಜಾತಿಯ ಪುರುಷರು. ಇದಿಷ್ಟು 4 ಜಾತಿಯ ಪುರುಷರ ಗುಂಪುಗಳಾಗಿವೆ. ಅದೇ ರೀತಿಯಲ್ಲಿ ಸ್ತ್ರೀಯರಿಗೂ 4 ರೀತಿಯಾಗಿ ವಿಂಗಡಿಸಿದ್ದಾರೆ. ಮೊದಲನೆಯದು ಪದ್ಮಿನಿ ಜಾತಿಯ ಸ್ತ್ರೀ, ಎರಡನೆಯದು ಚಿತ್ತಿನಿ ಜಾತಿಯ ಸ್ತ್ರೀ, ಮೂರನೆಯದು ಶಂಖಿನಿ ಜಾತಿಯ ಸ್ತ್ರೀ ಮತ್ತು ಕೊನೆಯದಾಗಿ ಹಸ್ತಿನಿ ಜಾತಿಯ ಸ್ತ್ರೀ. ಇದಿಷ್ಟು ಮನ್ಮಥ ಕಲಾಶಾಸ್ತ್ರದ ಪ್ರಕಾರದ 4 ರೀತಿಯ ಸ್ತ್ರೀ ಜಾತಿ ಮತ್ತು ಪುರುಷರ ಗಣಗಳಾಗಿರುತ್ತದೆ. ಸ್ತ್ರೀ ಮತ್ತು ಪುರುಷರಿಬ್ಬರಿಗೂ ಜಾತಕ್ಕನುಸಾರವಾಗಿ ವಿವಾಹದ ಸಂದರ್ಭ ಒದಗಿ ಬಂದಾಗ ತಮ್ಮ ಸಂಗಾತಿಗಳನ್ನು ಆಯ್ಕೆ ಮಾಡಿಕೊಳ್ಳುವಾಗ ಈ ಅಂಶಗಳನ್ನು ನೆನಪಿನಲ್ಲಿಟ್ಟುಕೊಳ್ಳಬೇಕು. ಮೊದಲಿಗೆ ಸ್ತ್ರೀಯರು ತಾವು ಯಾವ ಜಾತಿಯ ವರ್ಗಕ್ಕೆ ಸೇರಿದವರು ಎಂದು ಪರಿಶೀಲಿಸಿಕೊಳ್ಳಬೇಕು. ಅಂದರೆ ತಾವು ಪದ್ಮಿನಿಯೋ, ಚಿತ್ತಿನಿಯೋ, ಶಂಕಿನಿಯೋ ಅಥವಾ ಹಸ್ತಿನಿಯೋ ಎಂದು ಶಾಸ್ತ್ರೋಕ್ತವಾಗಿ ತಿಳಿದುಕೊಳ್ಳಬೇಕು. ಹಾಗೆಯೇ ಪುರುಷರು ಸಹ ತಾವು ಶತಕ ಗಣವೋ, ಮೃಗ ಗಣವೋ, ವೃಷಭ ಗಣವೋ, ಅಶ್ವಗಣವೋ ಎಂದು ಅರಿತುಕೊಂಡಿರಬೇಕು. ತದನಂತರ ತಮ್ಮ ತಮ್ಮ ಸಂಗಾತಿಗಳ ಆಯ್ಕೆಯನ್ನು ಮಾಡಿಕೊಳ್ಳಬೇಕು. ಯಾವ ಕಾರಣಕ್ಕೆ ಇದನ್ನು ಪರಿಶೀಲಿಸಬೇಕು ಎಂದರೆ ವಿವಾಹದ ನಂತರ ಎಷ್ಟೋ ಮಂದಿ ತಮ್ಮ ದಾಂಪತ್ಯದಲ್ಲಿ ಎಲ್ಲ ಇದ್ದರೂ ತೃಪ್ತಿ ಹೊಂದುವುದಿಲ್ಲ. ಸ್ತ್ರೀ ಮತ್ತು ಪುರುಷರ ಜಾತಕಗಳು ಹೊದಿಕೆಯಾಗಿ ದೇಹ ಸಾಮರ್ಥ್ಯ ಸಮವಾಗಿದ್ದರೂ ದಾಂಪತ್ಯದಲ್ಲಿ ತೃಪ್ತಿ ಇರುವುದಿಲ್ಲ. ಈ ಕಾರಣಕ್ಕೆ ಸ್ತ್ರೀ ಮತ್ತು ಪುರುಷರಿಬ್ಬರೂ ಅವರವರ ಗುಣಗಳಿಗೆ ಅನುಸಾರವಾಗಿ ಸಂಗಾತಿಗಳನ್ನು ಆಯ್ಕೆ ಮಾಡಿಕೊಳ್ಳಬೇಕು. ಮನ್ಮಥ ಕಲಾಶಾಸ್ತ್ರದ ಪ್ರಕಾರ ಪದ್ಮಿನಿ ಜಾತಿಯ ಸ್ತ್ರೀಯು ಶತಕ ಜಾತಿಯ ಪುರುಷನಿಂದ ಸಂತುಷ್ಟಗೊಳ್ಳುತ್ತಾಳೆ. ಹಾಗಾಗಿ ಪದ್ಮಿನಿ ಜಾತಿಯ ಸ್ತ್ರೀಯು ಶತಕ ಜಾತಿಯ ಪುರುಷನನ್ನು ಅಥವಾ ಶತಕ ಜಾತಿಯ ಪುರುಷನು ಪದ್ಮಿನಿ ಜಾತಿಯ ಸ್ತ್ರೀಯನ್ನು ವಿವಾಹವಾಗಬೇಕು. ಇದರಿಂದಾಗಿ ಅವರಿಬ್ಬರ ಜೀವನದಲ್ಲಿ ದಾಂಪತ್ಯದ ವಿಷಯದಲ್ಲಿ ಎಂದಿಗೂ ಭಿನ್ನಾಭಿಪ್ರಾಯ ಉಂಟಾಗುವುದಿಲ್ಲ. ಇದರಿಂದಾಗಿ ಯಾವುದೇ ರೀತಿಯ ಅನೈತಿಕ ಸಂಬಂಧದ ಸಮಸ್ಯೆ ಉಂಟಾಗುವುದಿಲ್ಲ. ಪದ್ಮಿನಿ ಜಾತಿಯ ಸ್ತ್ರೀಯು ಶತಕ ಜಾತಿಯ ಪುರುಷನನ್ನು ವಿವಾಹವಾಗುವುದರಿಂದ ಕಾಮಪುರುಷನ ಕಾಮ ಬಾಣವು ಈ ಜೋಡಿಗಳ ಮೇಲೆ ಇರುತ್ತದೆ. ಇದರಿಂದಾಗಿ ವೈಯಕ್ತಿಕ ದಾಂಪತ್ಯ ವಿಷಯದಲ್ಲಿ ಭಿನ್ನಾಭಿಪ್ರಾಯಗಳು ಮೂಡುವುದಿಲ್ಲ. ಶತಕ ಜಾತಿಯ ಪುರುಷನಿಂದ ಪದ್ಮಿನಿ ಜಾತಿಯ ಸ್ತ್ರೀಯು ಗರ್ಭ ಧರಿಸಿದಾಗ ಸ್ತ್ರೀಯ ಗರ್ಭದಲ್ಲಿ ಜನಿಸುವ ಮಕ್ಕಳು ವಿಶೇಷ ಗುಣವುಳ್ಳವರಾಗಿರುತ್ತಾರೆ. ಈ ಮಕ್ಕಳು ದಾನ ಧರ್ಮಗಳನ್ನು ಮಾಡುವುದರ ಮೂಲಕ ಸಮಾಜದಲ್ಲಿ ಒಳ್ಳೆಯ ಹೆಸರನ್ನು ಪಡೆಯುತ್ತಾರೆ.
ಈ ಮಕ್ಕಳು ತಂದೆ ತಾಯಿಯ ಮಾತನ್ನು ಎಂದಿಗೂ ತಿರಸ್ಕರಿಸುವುದಿಲ್ಲ. ಮುಂದೆ ಈ ಮಕ್ಕಳು ಧರ್ಮಶೀಲರು ಆಗುತ್ತಾರೆ. ಶತಕ ಜಾತಿಯ ಪುರುಷ ಮತ್ತು ಪದ್ಮಿನಿ ಜಾತಿಯ ಸ್ತ್ರೀಗೆ ಒಂದು ವೇಳೆ ಹೆಣ್ಣು ಮಗುವಾದರೆ ಅದು ಪದ್ಮಿನಿ ಜಾತಿಯ ಮಗಳೇ ಆಗಿರುತ್ತಾಳೆ. ಜೊತೆಗೆ ಮಹಾಪತಿವ್ರತೆ, ಸದಾಚಾರಿ, ಸನ್ನಡತೆಯುಳ್ಳವಳು ಆಗಿರುತ್ತಾಳೆ. ಪರಪುರುಷರನ್ನು ಸೋದರರಂತೆ ಕಾಣುವವಳು ಆಗಿರುತ್ತಾಳೆ. ವಿದ್ಯಾಭ್ಯಾಸದಲ್ಲಿ ಈ ಮಕ್ಕಳು ವೇದ ಪಾರಂಗತರಾಗಿರುತ್ತಾರೆ. ಜೊತೆಗೆ ಈ ಮಕ್ಕಳ ನಡವಳಿಕೆ ತುಂಬಾ ಅದ್ಭುತವಾಗಿರುತ್ತದೆ. ಗುರು ಹಿರಿಯರನ್ನು ಗೌರವಿಸುವುದು, ಶಾಸ್ತ್ರ ಸಂಬಂಧಗಳಲ್ಲಿ ನಂಬಿಕೆ, ದೇವತಾ ಕಾರ್ಯಗಳಲ್ಲಿ ಆಸಕ್ತಿ ಇರುತ್ತದೆ. ಈ ಮಕ್ಕಳು ಎಂದಿಗೂ ಎದಿರು ಮಾತನಾಡುವುದಿಲ್ಲ. ಇವರ ನೆನಪಿನ ಶಕ್ತಿ ಅಧಿಕವಾಗಿರುತ್ತದೆ. ವಿದ್ಯಾಭ್ಯಾಸದ ನಂತರ ಉನ್ನತ ಹುದ್ದೆಯನ್ನು ಪಡೆದು ಹೆಸರು ಮತ್ತು ಕೀರ್ತಿಯನ್ನು ಪಡೆಯುತ್ತಾರೆ. ಆದ್ದರಿಂದ ಶತಕ ಜಾತಿಯ ಪುರುಷರು ಪದ್ಮಿನಿ ಜಾತಿಯ ಸ್ತ್ರೀಯನ್ನು ಅಥವಾ ಪದ್ಮಿನಿ ಜಾತಿಯ ಸ್ತ್ರೀಯು ಶತಕ ಜಾತಿಯ ಪುರುಷನನ್ನು ಶೋಧಿಸಿ ವಿವಾಹವಾಗುವುದು ಶಾಸ್ತ್ರೋಕ್ತವಾಗಿ ಸೂಕ್ತವಾಗಿದೆ. ಇನ್ನು ಮನ್ಮಥ ಕಲಾಶಾಸ್ತ್ರದ ಪ್ರಕಾರ ಎರಡನೇ ಗುಂಪಾಗಿರುವ ಚಿತ್ತಿನಿ ಜಾತಿಯ ಸ್ತ್ರೀಯು ಮೃಗ ಜಾತಿಯ ಪುರುಷನನ್ನು ಅಥವಾ ಮೃಗ ಜಾತಿಯ ಪುರುಷನು ಚಿತ್ತಿನಿ ಜಾತಿಯ ಸ್ತ್ರೀಯನ್ನು ವಿವಾಹ ಮಾಡಿಕೊಳ್ಳುವುದು ಶಾಸ್ತ್ರೋಕ್ತವಾಗಿದೆ. ಈ ಜೋಡಿಯು ವಿವಾಹವಾಗುವುದರಿಂದ ದಾಂಪತ್ಯದಲ್ಲಿ ಸಂತೃಪ್ತಿ ಹೊಂದುವರು. ವಿವಾಹದ ನಂತರ ದೈಹಿಕವಾಗಿ ಅಥವಾ ಮಾನಸಿಕವಾಗಿ ಯಾವುದೇ ತರಹದ ಆರೋಗ್ಯ ಸಮಸ್ಯೆಗಳಿರುವುದಿಲ್ಲ. ಪರಸ್ಪರ ಹೊಂದಾಣಿಕೆ ಹಾಗೂ ದಾಂಪತ್ಯ ವಿಷಯದ ನಿರ್ಧಾರಗಳಿಗೆ ಇಬ್ಬರಲ್ಲಿಯೂ ಯಾವುದೇ ರೀತಿಯಾದಂತಹ ಭಿನ್ನಾಭಿಪ್ರಾಯಗಳು ಮೂಡುವುದಿಲ್ಲ. ಇಬ್ಬರು ಮಿತವಾದ ದಾಂಪತ್ಯ ಹೆಚ್ಚೆಯುಳ್ಳವರಾಗಿದ್ದು ದೀರ್ಘ ಆಯುಷ್ಯ ಉಳ್ಳವರಾಗಿರುತ್ತಾರೆ. ಮೃಗ ಜಾತಿಯ ಪುರುಷನಿಂದ ಚಿತ್ತಿನಿ ಜಾತಿಯ ಸ್ತ್ರೀಯು ಗರ್ಭ ಧರಿಸಿದರೆ ಈ ಸ್ತ್ರೀಯ ಗರ್ಭದಲ್ಲಿ ಹುಟ್ಟುವ ಕೂಸು ವಿಶೇಷ ಚಾತುರ್ಯ ಗುಣವುಳ್ಳದ್ದಾಗಿರುತ್ತದೆ. ಒಂದು ವೇಳೆ ಹೆಣ್ಣು ಮಗು ಜನಿಸಿದರೆ ಅದು ಅತ್ಯಂತ ಸೌಂದರ್ಯವತಿಯಾಗಿರುತ್ತದೆ. ಆ ಮಗು ಹೋಲಿಕೆಯಲ್ಲಿ ಪದ್ಮಿನಿ ಜಾತಿಯ ಸ್ತ್ರೀಯಂತೆ ಕಂಡುಬರುತ್ತಾಳೆ. ಒಂದು ವೇಳೆ ಗಂಡು ಮಗುವು ಜನಿಸಿದರೆ ಅವನು ಅತ್ಯಂತ ಸುರದ್ರೂಪಿಯಾಗಿರುತ್ತಾನೆ ಮತ್ತು ಶತಕ ಜಾತಿಯ ಪುರುಷನಂತೆ ಕಂಡುಬರುತ್ತಾನೆ. ಈ ಮಕ್ಕಳು ವಿದ್ಯಾಶಾಲಿಗಳು ಆಗಿರುತ್ತಾರೆ. ಲಲಿತ ಕಲೆಯಲ್ಲಿ ನಿಪುಣರಾಗಿರುತ್ತಾರೆ. ಕಲೆ ಮತ್ತು ಸಾಹಿತ್ಯದಲ್ಲಿ ಆಸಕ್ತಿಯುಳ್ಳವರಾಗಿರುತ್ತಾರೆ. ಮಾನಸಿಕವಾಗಿ ಸದೃಢರಾಗಿರುತ್ತಾರೆ. ನೃತ್ಯ, ಸಂಗೀತ, ವಿಜ್ಞಾನ ವಿಷಯಗಳಲ್ಲಿ ಮತ್ತು ಕರಕುಶಲತೆಯಲ್ಲಿ ಆಸಕ್ತಿ ಹೊಂದಿರುತ್ತಾರೆ. ಈ ಮಕ್ಕಳು ತಮ್ಮ ಜೀವನವನ್ನು ತಾವೇ ರೂಪಿಸಿಕೊಳ್ಳುತ್ತಾರೆ. ಅವರು ಮಾತಾಪಿತೃಗಳನ್ನು ಬೆಂಬಲಿಸುತ್ತಾರೆ. ತಮ್ಮ ಕುಟುಂಬದವರ ಕಾಳಜಿ ವಹಿಸುತ್ತಾರೆ. ವಿವಾಹದ ವಿಷಯದಲ್ಲಿ ಹಿರಿಯರ ಮಾತಿನಂತೆ ನಡೆದುಕೊಳ್ಳುತ್ತಾರೆ. ಉದ್ಯೋಗದಲ್ಲಿ ಉತ್ತಮ ಸಂಪಾದನೆಯುಳ್ಳವರಾಗಿರುತ್ತಾರೆ. ಆದ್ದರಿಂದ ಚಿತ್ತಿನಿ ಜಾತಿಯ ಸ್ತ್ರೀಯು ಮೃಗ ಜಾತಿಯ ಪುರುಷನನ್ನು ಅಥವಾ ಮೃಗ ಜಾತಿಯ ಪುರುಷನು ಚಿತ್ತಿನಿ ಜಾತಿಯ ಸ್ತ್ರೀಯನ್ನು ವಿವಾಹವಾಗುವುದು ಸೂಕ್ತವಾಗಿದೆ. ಇನ್ನು ಮನ್ಮಥ ಕಲಾಶಾಸ್ತ್ರದ ಮೂರನೇ ವಿಭಾಗದ ಪ್ರಕಾರ ಶಂಖಿನಿ ಜಾತಿಯ ಸ್ತ್ರೀಯು ವೃಷಭ ಜಾತಿಯ ಪುರುಷರನ್ನು ಅಥವಾ ವೃಷಭ ಜಾತಿಯ ಪುರುಷನು ಶಂಖಿನಿ ಜಾತಿಯ ಸ್ತ್ರೀಯನ್ನು ವಿವಾಹವಾಗುವುದು ಸೂಕ್ತ. ಈ ಜೋಡಿಗಳು ವಿವಾಹವಾದರೆ ದಾಂಪತ್ಯದಲ್ಲಿ ಯಾವುದೇ ರೀತಿಯ ವಿರಸಗಳಿರುವುದಿಲ್ಲ. ಶಂಖಿನಿ ಜಾತಿಯ ಸ್ತ್ರೀಯು ವೃಷಭ ಜಾತಿಯ ಪುರುಷನಿಂದ ಅಥವಾ ವೃಷಭ ಜಾತಿಯ ಪುರುಷನು ಶಂಖಿನಿ ಜಾತಿಯ ಸ್ತ್ರೀಯಿಂದ ದಾಂಪತ್ಯದಲ್ಲಿ ಸಂತೃಪ್ತಿ ಹೊಂದುವರು. ಈರ್ವರ ಗುಣಲಕ್ಷಣಗಳಲ್ಲಿ ಉತ್ತಮವಾದಂತಹ ಕಾಮಾಸಕ್ತಿ ಇದ್ದು ಸಮಾನ ಮನಸ್ಥಿತಿ ಇರುವುದರಿಂದ ಒಂದೇ ಸಂದರ್ಭದಲ್ಲಿ ಕಾಮಪುರುಷನ ಕಾಮಬಾಣವು ಈ ಜೋಡಿಗಳ ಮೇಲೆ ಇರುತ್ತದೆ. ಇಬ್ಬರ ಮನಸ್ಥಿತಿ ಒಂದೇ ರೀತಿ ಇರುವ ಕಾರಣ ಉದ್ಯೋಗ, ಸಂಸಾರ, ಆಸ್ತಿ ಖರೀದಿ ಹಾಗೂ ನಿರಂತರವಾದ ಪ್ರವಾಸ ಎಲ್ಲವನ್ನೂ ಸಮಾನವಾಗಿ ನಿಭಾಯಿಸಿಕೊಂಡು ಹೋಗುತ್ತಾರೆ. ಸಾಕಷ್ಟು ಜನರಲ್ಲಿ ಶಂಖಿನಿ ಜಾತಿಯ ಸ್ತ್ರೀಯರು ಮತ್ತು ವೃಷಭ ಜಾತಿಯ ಪುರುಷರು ಪದ್ಮಿನಿ ಮತ್ತು ಶತಕ ಗಣದವರಿಗಿಂತ ಹೆಚ್ಚಾಗಿ ಕಂಡುಬರುತ್ತಾರೆ. ಸಾಮಾನ್ಯವಾಗಿ ವೃಷಭ ಜಾತಿ, ಶಂಖಿನಿ ಜಾತಿಯ ಜೋಡಿಗಳು ಒಂದೇ ಕಡೆ ಇರಲು ಇಷ್ಟಪಡುವುದಿಲ್ಲ. ಪ್ರವಾಸದ ಬಗ್ಗೆ ಅತಿ ಹೆಚ್ಚು ಆಸಕ್ತಿಯನ್ನು ಹೊಂದಿರುತ್ತಾರೆ.
ಪರಸ್ಪರವಾಗಿ ಮಾತನಾಡಿಕೊಂಡು ಮಕ್ಕಳನ್ನು ಪಡೆಯುವಲ್ಲಿ ಸ್ವಲ್ಪ ವಿಳಂಬವನ್ನು ಬಯಸುತ್ತಾರೆ. ಹಾಗಾಗಿ ಇರುವರು ಕುಟುಂಬವನ್ನು ಹೊರತುಪಡಿಸಿ ಪ್ರತ್ಯೇಕವಾಗಿ ಜೊತೆಯಾಗಿರಲು ಇಚ್ಛಿಸುತ್ತಾರೆ. ತಮ್ಮ ಕುಟುಂಬದಲ್ಲಿ ಪತಿ ಪತ್ನಿ ಇರುವರೇ ಇರಲು ಬಯಸುತ್ತಾರೆ. ಅತಿ ಹೆಚ್ಚು ಏಕಾಂತವನ್ನು ಅಪೇಕ್ಷಿಸುತ್ತಾರೆ. ಈ ಕಾರಣಗಳಿಂದಾಗಿ ಶಂಖಿನಿ ಜಾತಿಯ ಸ್ತ್ರೀ ಮತ್ತು ವೃಷಭ ಜಾತಿಯ ಪುರುಷರು ಆನಂದಭರಿತ ಜೀವನವನ್ನು ನಡೆಸಬಹುದು. ವೃಷಭ ಜಾತಿಯ ಪುರುಷನಿಂದ ಶಂಖಿನಿ ಜಾತಿಯ ಸ್ತ್ರೀ ಗರ್ಭ ಧರಿಸಿದರೆ ಅವಳ ಗರ್ಭದಲ್ಲಿ ಜನಿಸಿದ ಕೂಸು ಅಪ್ರತಿಮ ಸಾಹಸಿಗಳಾಗಿರುತ್ತಾರೆ. ಈ ಮಕ್ಕಳಲ್ಲಿ ಸಾಹಸ ಚಟುವಟಿಕೆಗಳ ಆಸಕ್ತಿ ಹೆಚ್ಚಾಗಿರುತ್ತದೆ. ಸಾಹಸ ಚಟುವಟಿಕೆಗಳೆಂದರೆ ಕ್ರೀಡೆ, ವ್ಯಾಯಾಮ, ದೇಹದಂಡನೆ, ಗರಡಿಮನೆ, ಕುಸ್ತಿ, ಈಜುವುದು, ವಾಹನ ಚಾಲನೆ, ಪಂದ್ಯಾವಳಿಗಳು, ಮರ ಹತ್ತುವುದು, ಕರಾಟೆ ಕಲಿಯುವುದು, ಶಕ್ತಿ ಪ್ರದರ್ಶನ ಈ ರೀತಿಯ ಚಟುವಟಿಕೆಗಳಲ್ಲಿ ಆಸಕ್ತಿ ಹೊಂದಿರುತ್ತಾರೆ. ಉದ್ಯೋಗದ ವಿಷಯಕ್ಕೆ ಬಂದಾಗ ರಾಷ್ಟ್ರೀಯ ಮಟ್ಟದವರೆಗೂ ಅಲ್ಲದೆ ಅಂತಾರಾಷ್ಟ್ರೀಯ ಮಟ್ಟದವರೆಗೂ ವ್ಯಾಪಾರ ವ್ಯವಹಾರವನ್ನು ಹೊಂದಿರುತ್ತಾರೆ. ಹಾಗೂ ತಮ್ಮ ಕಲಾ ಕೌಶಲ್ಯಗಳನ್ನು ತಮ್ಮ ಉದ್ಯೋಗಗಳಿಗೆ ಉಪಯೋಗಿಸಿಕೊಳ್ಳುತ್ತಾರೆ. ಈ ಕಾರಣದಿಂದಾಗಿ ಶಂಖಿನಿ ಜಾತಿಯ ಸ್ತ್ರೀಯು ವೃಷಭ ಜಾತಿಯ ಪುರುಷನೊಂದಿಗೆ ಅಥವಾ ವೃಷಭ ಜಾತಿಯ ಪುರುಷ ಶಂಖಿನಿ ಜಾತಿಯ ಸ್ತ್ರೀಯೊಂದಿಗೆ ವಿವಾಹವಾಗುವುದು ಸೂಕ್ತವಾದ ವಿಷಯವಾಗಿದೆ. ಇನ್ನು ಮನ್ಮಥ ಕಲಾಶಾಸ್ತ್ರದ 4ನೇ ವಿಭಾಗದ ಪ್ರಕಾರ ಅಥವಾ ಕೊನೆಯ ವಿಭಾಗದ ಪ್ರಕಾರ ಹಸ್ತಿನಿ ಜಾತಿಯ ಸ್ತ್ರೀಯು ಅಶ್ವ ಜಾತಿಯ ಪುರುಷನನ್ನು ಅಥವಾ ಅಶ್ವ ಜಾತಿಯ ಪುರುಷನು ಹಸ್ತಿನಿ ಜಾತಿಯ ಸ್ತ್ರೀಯನ್ನು ವಿವಾಹವಾಗುವುದರಿಂದ ದಾಂಪತ್ಯ ಜೀವನದಲ್ಲಿ ಸಂತೃಪ್ತಿಯನ್ನು ಪಡೆಯುತ್ತಾರೆ. ಅಶ್ವ ಜಾತಿಯ ಪುರುಷ ಮತ್ತು ಹಸ್ತಿನಿ ಜಾತಿಯ ಸ್ತ್ರೀಯರಿಗೆ ದಾಂಪತ್ಯದ ವಿಷಯದಲ್ಲಿ ಅತಿ ಹೆಚ್ಚು ಆಸಕ್ತಿ ಇರುತ್ತದೆ. ತಮ್ಮ ಜೀವನದ ಅತಿ ಹೆಚ್ಚು ಸಮಯವನ್ನು ಕಾಮದಾಟದಲ್ಲಿ ಕಳೆಯಲು ಇಚ್ಛಿಸುತ್ತಾರೆ. ಅಶ್ವ ಎಂದರೆ ಕುದುರೆ. ಪುರುಷರ ವ್ಯಕ್ತಿತ್ವವು ಕುದುರೆಯಂತೆ ಕಾಮದ ಬಯಕೆ ಇದ್ದರೆ ಹಸ್ತಿ ಜಾತಿಯ ಸ್ತ್ರೀಯು ಪುರುಷರಿಗಿಂತ 10 ಪಟ್ಟು ಹೆಚ್ಚಿನ ಕಾಮ ಕ್ರೀಡಾಸಕ್ತಿಯನ್ನು ಇಷ್ಟಪಡುತ್ತಾಳೆ. ಇರುವರ ಬಯಕೆಗಳು ಸಮನಾಗಿರುವುದರಿಂದ ವಿವಾಹದ ನಂತರ ದಾಂಪತ್ಯದಲ್ಲಿ ತಮ್ಮ ಬಯಕೆಗಳಂತೆ ಅತಿ ಹೆಚ್ಚು ವರ್ಷಗಳ ಕಾಲ ದೇಹ ಸಾಮರ್ಥ್ಯವು ಕುಗ್ಗದಂತೆ ದಾಂಪತ್ಯದಲ್ಲಿ ತೃಪ್ತಿ ಹೊಂದುತ್ತಾರೆ. ತಮ್ಮ ಜೀವನದ ಬಹುತೇಕ ಸಮಯವನ್ನು ಪ್ರವಾಸ ಮಾಡುವುದರ ಮೂಲಕ ಸಮಯವನ್ನು ಕಳೆಯುತ್ತಾರೆ. ಹಸ್ತಿನಿ ಜಾತಿಯ ಸ್ತ್ರೀ ಮತ್ತು ಅಶ್ವ ಜಾತಿಯ ಪುರುಷರಿಗೆ ಆಹಾರದ ವಿಷಯದಲ್ಲಿ ತುಂಬಾ ಆಸಕ್ತಿ ಇರುತ್ತದೆ. ವಿಶೇಷವಾಗಿ ಮದ್ಯಪಾನ ಮತ್ತು ಮಾಂಸಾಹಾರ ಸೇವನೆಯಲ್ಲಿ ಒಲವಿರುತ್ತದೆ. ಉಡುಗೆ ತೊಡುಗೆಗಳ ಮೇಲೆ ವಿಶೇಷವಾದ ಗಮನವಿರುತ್ತದೆ. ಹೊಸದನ್ನು ಮತ್ತು ಹೊಸತನವನ್ನು ಪರೀಕ್ಷಿಸುವ ಮನೋಭಾವದವರಾಗಿರುತ್ತಾರೆ. ಈ ಕಾರಣಗಳಿಂದಾಗಿ ಇಬ್ಬರ ಮನೋಭಾವಗಳು ಸಮನಾಗಿರುವುದರಿಂದ ಆಹಾರ, ಪ್ರವಾಸ, ಉದ್ಯೋಗ ಮತ್ತು ಪ್ರಣಯ ಸಂದರ್ಭಗಳಲ್ಲಿ ಸಮಾನವಾದ ಹೊಂದಾಣಿಕೆ ಇರುತ್ತದೆ. ಈ ಜೋಡಿಗಳಿಗೆ ಸಂತಾನ ಫಲವು ಹೆಚ್ಚಾಗಿ ಇರುತ್ತದೆ. ವಿಶೇಷವಾಗಿ ಸ್ತ್ರೀಯು ಅತಿ ಹೆಚ್ಚು ಬಲಶಾಲಿಯಾಗಿರುತ್ತಾಳೆ. ತನ್ನ ಜೀವಮಾನದಲ್ಲಿ ಅತಿ ಹೆಚ್ಚು ಬಾರಿ ಗರ್ಭಧರಿಸುತ್ತಾಳೆ. ಸಂತಾನ ಫಲವು ಸಮೃದ್ಧಿಯಾಗಿರುತ್ತದೆ. ಮಕ್ಕಳಾದ ಬಳಿಕವೂ ಪ್ರಣಯದ ಆಸಕ್ತಿ ಕಳೆದುಕೊಳ್ಳುವುದಿಲ್ಲ. ಅದೇ ರೀತಿಯಾಗಿ ಅಶ್ವ ಜಾತಿಯ ಪುರುಷರು ಅತಿ ಬಲವುಳ್ಳವರಾಗಿದ್ದು ತಮ್ಮ ಜೀವಮಾನದ ಕೊನೆಯ ಕ್ಷಣಗಳವರೆಗೂ ಸ್ತ್ರೀ ಅಪೇಕ್ಷಿಗಳಾಗಿರುತ್ತಾರೆ. ಆದ್ದರಿಂದ ಪರಸ್ಪರ ಹೊಂದಾಣಿಕೆಯು ಉತ್ತಮವಾಗಿರುತ್ತದೆ. ಅಶ್ವ ಜಾತಿಯ ಪುರುಷನಿಂದ ಹಸ್ತಿನಿ ಜಾತಿಯ ಸ್ತ್ರೀಯು ಗರ್ಭ ಧರಿಸಿದರೆ ಅವಳ ಗರ್ಭದಲ್ಲಿ ಹುಟ್ಟುವ ಕೂಸು ಅತ್ಯಂತ ಬಲಿಷ್ಠವಾಗಿರುತ್ತದೆ. ಹಸ್ತಿನಿ ಜಾತಿಯ ಗರ್ಭ ಸಂಜಾತರು ಒಂದು ರೀತಿಯಲ್ಲಿ ಯಾವುದಕ್ಕೂ ಭಯ ಪಡದಂತಹ ನಿಸ್ಸಿಮರಾಗಿರುತ್ತಾರೆ. ಇವರಿಗೆ ಬಲ ಪ್ರದರ್ಶನ ಮಾಡುವುದು ಎಂದರೆ ಹೆಚ್ಚು ಆಸಕ್ತಿ ಇರುತ್ತದೆ. ಮುಂದಿನ ದಿನಗಳಲ್ಲಿ ಈ ಮಕ್ಕಳು, ಅದರಲ್ಲೂ ಪುರುಷ ಮಕ್ಕಳಾದರೆ, ನಾಯಕತ್ವದ ಗುಣಗಳನ್ನು ಹೊಂದಿರುತ್ತಾರೆ. ರಾಜಕೀಯ, ಸಂಘ ಸಂಸ್ಥೆಗಳಲ್ಲಿ ಹೆಚ್ಚಿನ ಒಲವು ಇರುತ್ತದೆ. ಒಂದು ವೇಳೆ ಸ್ತ್ರೀಯರು ಜನಿಸಿದರೆ ಅತಿ ಹೆಚ್ಚು ಸೌಂದರ್ಯವತಿಯರಾಗಿದ್ದು ಸೌಂದರ್ಯ ಸ್ಪರ್ಧೆಗಳ ಬಗ್ಗೆ ಒಲವು ಇರುವವರಾಗಿರುತ್ತಾರೆ. ಈ ಮಕ್ಕಳು ಯಾರ ಮೇಲೂ ಅವಲಂಬಿತರಾಗದೆ ತಮ್ಮ ಜೀವನವನ್ನು ತಾವೇ ರೂಪಿಸಿಕೊಳ್ಳುತ್ತಾರೆ.
ಮತ್ತು ಸ್ವಂತ ಉದ್ಯೋಗ ಮಾಡಿ ಹೆಚ್ಚು ಕೀರ್ತಿವಂತರಾಗುತ್ತಾರೆ. ತಮ್ಮ ಜೊತೆಯಲ್ಲಿ ಸಾವಿರಾರು ಮಂದಿಗೆ ಉದ್ಯೋಗಾವಕಾಶ ಕಲ್ಪಿಸಿಕೊಡುವಷ್ಟು ಸಾಮರ್ಥ್ಯವನ್ನು ಹೊಂದಿರುತ್ತಾರೆ. ಇದಿಷ್ಟು ಆಯಾ ಜಾತಿಯ ಸ್ತ್ರೀ ಪುರುಷರು ವಿವಾಹವಾಗುವ ವಿಷಯಗಳಾಗಿರುತ್ತದೆ. ಸಾಧ್ಯವಾದಷ್ಟು ಸಮಯ ಕಾದು ಪರಿಶೀಲಿಸಿ ಶೋಧನೆ ಮಾಡಿ ವಿವಾಹವಾದರೆ ಮಾತ್ರ ಜೀವನ ಪ್ರೀತಿ ಭರಿತವಾಗಿರುತ್ತದೆ. ಆತುರಕ್ಕೆ, ಆಸೆಗೆ, ಹಣಕ್ಕೆ, ಮನೆಯವರ ಒತ್ತಾಯಕ್ಕೆ, ಶಾಲಾ ಕಾಲೇಜುಗಳಲ್ಲಿನ ಆಕರ್ಷಣೆಗೆ, ಇನ್ನೊಬ್ಬರ ಮಾತಿಗೆ ಸೂಕ್ತವಲ್ಲದ ಜೋಡಿಗಳೊಂದಿಗೆ ಮದುವೆಯಾದರೆ ವಿವಾಹಗಳು ಮುರಿದು ಬೀಳುವ ಸಾಧ್ಯಗಳು ಹೆಚ್ಚಿರುತ್ತದೆ. ವಿಚ್ಛೇದನದ ಪ್ರಕರಣಗಳು ಅಧಿಕವಾಗುತ್ತದೆ. ಹುಟ್ಟಿದ ಮಕ್ಕಳು ಅಪಕೀರ್ತಿವಂತರಾಗಿರುತ್ತಾರೆ. ನೀವಿನ್ನೂ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ವಾ? ಹಾಗಾದರೆ ಈ ಕೂಡಲೇ ನಮ್ಮ ಇಂದ್ರಜಾಲ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿದರೆ ನಮ್ಮ ಹೊಸ ವಿಡಿಯೋಗಳನ್ನು ನೀವು ನೋಡಬಹುದು.